ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಭವಾಯ ನಮಃ. ಭೂಯಯಿದ್ವಾವೃಧೇ ವೀರ್ಯಾಯ ನದಂ ವವೋದತೀನಾಂ ಏಕೋ ಅಜುರ್ಯೋದಯತೆ ವಸೂನಿ ನದಯ್ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 280ನೇ ಭಾಗ ಇದು. ಒಟ್ಟಾರೆ ಮಹಾಭಾರತ ಪ್ರವಚನಗಳಲ್ಲಿ ಭಗವಂತನ ಗುಣವೈಭವಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲೂ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮದಲ್ಲಿ ಆ ಮಹಿಮೆಯನ್ನು ನಾವು ವಿಶಿಷ್ಟವಾಗಿ ಕಾಣ್ತಾ ಇದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ವೇದಾನಾಂ ವ್ಯಾಖ್ಯಾನರೂಪೇ ಮಹಾಭಾರತೆ ಅನುಶಾಸನ ಪರ್ವಣಿ ಯಾನಿ ಭಗವತಃ ಗುಣವೈಭವ ಕಥನಪರಾಣಿ ನಾಮಾನಿ ಸಂವರ್ಣಿತಾನಿ ತೇಷಾಂ ಮಧ್ಯೆ ಪ್ರಭವಃ ಪ್ರಕೃಷ್ಟೋ ಭವತಿ ಅಯಂ ಇತ್ಯರ್ಥಃ. ಇದಂ ಚ ನಾಮ ಪ್ರಭವಃ ಇತಿ ನಾಮ ಅದ್ಯ ಆಕರ್ಣ್ಯತೆ. ತಸ್ಯ ಚ ವ್ಯಾಖ್ಯಾನರೂಪಃ ಭೂಯೈದ್ವಾವೃಧೇ ವೀರ್ಯಾಯ ಮೃದಂಬವೋದತೀನಾಂ ಇತಿ ಮಂತ್ರೋಪಿ ಅಥ ನಿರೂಪ್ಯತೆ. ಪ್ರಭವ ಅಂದ್ರೆ ಉತ್ಪತ್ತಿ. ನಮಗೆ ಗೊತ್ತಿರುವಂತೆ ಸಮಸ್ತ ಜಗತ್ತಿನ ಉತ್ಪತ್ತಿಯಾಗುವುದು ಭಗವಂತನಿಂದಲೇ. ಮತ್ತೆ ಆತ ಪ್ರಭವನಾಗಿದ್ದಾನೆ, ಅಂದ್ರೆ ಪ್ರಕೃಷ್ಟನಾಗಿ ಇದ್ದಾನೆ. ಪ್ರಭವತೀತಿ ಪ್ರಭವಃ, ಪ್ರಕೃಷ್ಟನಾಗಿದ್ದಾನೆ ಅಂತಲೇ ಅರ್ಥ. ಅದು ಒಂದರ್ಥ. ಅವನ ಎಲ್ಲ ಕಾಮಗಳ ಎಲ್ಲ ಸಂಪತ್ತುಗಳು, ನಮ್ಮ ಎಲ್ಲ ಕಾಮನೆಗಳು, ನಮಗೆ ಬೇಕಾದ ಎಲ್ಲ ರೀತಿಯಾದ ಸಂಪತ್ತುಗಳು ಕೂಡ ಆ ಭಗವಂತನಿಂದಲೇ ನಮಗೆ ಸಿಗಬೇಕಾದದ್ದು. ಹೀಗಾಗಿ ಪ್ರಭವಂತಿ ಸರ್ವಾಹ ಸಂಪದಃ ಅನೇನ ಇತಿ ಸಯೇವ ಪ್ರಭವಃ. ಅವನೂ ಪ್ರಕೃಷ್ಟನಾಗಿದ್ದಾನೆ, ಇದೊಂದರ್ಥ. ಅಲ್ಲದೆ ಎಲ್ಲ ಕಾಮನೆಗಳು ಈಡೇರುವುದು ಅವನಿಂದಲೇ, ಅದು ಮತ್ತೊಂದರ್ಥ. ಇದರ ವ್ಯಾಖ್ಯಾನ ರೂಪವಾದಂಥ ಮಂತ್ರ ಹೀಗಿದೆ ನಮ್ಮ ಕಣ್ಮುಂದೆ. ಅದಕ್ಕೆ ತತ್ವಸಾರ ವ್ಯಾಖ್ಯಾನದಲ್ಲಿ ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಗಮನಿಸೋಣ. ಇಂದ್ರರೂಪಿಯಾದಂತಹ ಭಗವಂತ, ಇಂದ್ರಾಂತರ್ಗತನಾದಂತಹ ಭಗವಂತ, ಅವನು ಭೂಯಃ ವಾವೃಧೆ, ತನ್ನ ಶಕ್ತಿಯನ್ನ ಅವನು ತೋರಿಸಿದ, ಶಕ್ತಿಯನ್ನು ತೋರಿಸಲಿಕ್ಕಾಗಿ, ವೀರ್ಯಾಯ ಅಂದ್ರೆ ತನ್ನ ಶಕ್ತಿಯ ಪ್ರದರ್ಶನಕ್ಕಾಗಿ ಅವನು ಮತ್ತೆ ಮತ್ತೆ ಬೆಳೆದು ನಿಲ್ಲುತ್ತಾನೆ. ಅಥವಾ ವೀರ್ಯ ಅಂತಂದ್ರೆ ದುಷ್ಟ ಶಕ್ತಿಗಳನ್ನು ದಮನಿಸುವಂತಹ ಕಾರ್ಯ. ಆ ಕಾರ್ಯಕ್ಕಾಗಿ ಆತ ಬೆಳೆದು ನಿಲ್ತಾನೆ, ಅದು ಮತ್ತೊಂದರ್ಥ. ಭೂಯ ಅಂದ್ರೆ ಮತ್ತೆ ಅಂತ ಅರ್ಥ. ಮತ್ತೆ ಅಂದ್ರೆ ಅದರ ಅರ್ಥ ಏನು? ಹಿಂದೆ ಕೂಡ ಆ ಎಲ್ಲ ಬಲ ಶಕ್ತಿಗಳು ಇದ್ದೇ ಇದ್ದವು ಅಂತ ಗೊತ್ತಾಗ್ತದೆ. ಇತ್ತು ಏವ, ಹಿಂದೆಯೂ ಇತ್ತು, ಈಗಲೂ ಅವನು ಮತ್ತೆ ಬೆಳೆದೇ ನಿಂತಿದ್ದಾನೆ. ಹೀಗೇನೆ ಹಿಂದಿನಂತೆಯೇ ಬೆಳೆದು ನಿಂತಿದ್ದಾನೆ ಅಂತ ಇನ್ನೊಂದರ್ಥ. ಹೀಗೆ ಪ್ರಕೃಷ್ಟವಾದಂಥ ವೃದ್ಧಿ, ಪ್ರಕೃಷ್ಟ ಅಂದ್ರೆ ಶ್ರೇಷ್ಠ, ವೃದ್ಧಿ ಅಂದ್ರೆ ಬೆಳವಣಿಗೆ, ಇವೆಲ್ಲವೂ ಕೂಡ ಇರೋದ್ರಿಂದ ಅವನನ್ನೇ ಪ್ರಭವ ಅಂತ ಶಾಸ್ತ್ರ ವರ್ಣಿಸ್ತದೆ. ಅವನೇ ಒಬ್ಬ ಇಂದ್ರನೇ, ಎಲ್ಲವನ್ನೂ ಅವನೇ ಮಾಡಬೇಕು.
ಅನೇಕ ಸಾಧಕರಿಗಾಗಿ ಅವರಿಗೆ ಬೇಕಾದಂತಹ ಸಂಪತ್ತೆಲ್ಲವನ್ನು ಕೂಡ ಕೊಡ್ತಾನೆ. ಏಕೋ ಬಹುನಾಂ ವಿದಧಾತಿ ಕಾಮಾನ್ ಅಂತ ವೇದವಾಕ್ಯವು ಕೂಡ ಆತನ ಎಲ್ಲರ ಕಾಮಗಳನ್ನ ಈಡೇರಿಸುವವನು ಅನ್ನೋ ಅರ್ಥವನ್ನ ಹೇಳ್ತದೆ. ಅವನು ಕೂಡ ನಮ್ಮಂತೆನೆ ಯಾವಾಗಾದ್ರೂ ಒಮ್ಮೆ ಹುಟ್ಟಿ ಮತ್ತೊಂದು ಬಾರಿ ಸಾಯುವಂಥವನಾಗಿದ್ರೆ ಅವನು ನಮಗೇನು ಕಾಮನೆಗಳನ್ನು ಈಡೇರಿಸಿಯಾನು ಅಂತ ನಮಗೊಂದು ಸಂಶಯ ಬರ್ಬೋದಲ್ಲ. ಅದಕ್ಕಾಗಿ ವೇದ ಹೇಳ್ತದೆ ಅವನು ಅಜುರಿಯ, ಎಂದು ಜರ ಮರಣ ಇವುಗಳ ದೋಷ ಅವನಿಗೆ ತಟ್ಟಿದ್ದಲ್ಲ. ಆದ್ರಿಂದಲೇ ಲಕ್ಷ್ಮೀದೇವಿಗೆ, ಚತುರ್ಮುಖಾದಿಗಳಿಗೆ, ನಮ್ಮಂಥ ಸಾಮಾನ್ಯರಾದಂಥ ಸಾಧಕರು ಎಲ್ಲಿಗೂ ಕೂಡ ಅವನು ಎಲ್ಲ ಥರದ ಅಪೇಕ್ಷೆಗಳನ್ನು ಈಡೇರಿಸುವಂಥವನು. ಅಲ್ಲಿ ಪ್ರಭವ ಅಂದ್ರೆ ಏನು? ಪ್ರಕರ್ಷೇಣ ಭವಃ ಸಪ್ತ ವೃದ್ಧಿರ್ವ. ಭವ ಅಂದ್ರೆ ಅಸ್ತಿತ್ವ ಅಂತ ಅರ್ಥ, ಅಥವಾ ಬೆಳವಣಿಗೆ ಅಂತ ಅರ್ಥ. ಬೆಳವಣಿಗೆನೂ ಒಂದು ರೀತಿಯಾದ ಅಸ್ತಿತ್ವವೇ, ಶ್ರೇಷ್ಠವಾದ ಅಸ್ತಿತ್ವ ಯಾರಿಗಿದೆಯೋ ಅವನು ಪ್ರಭವ ಅಂತ ಹೀಗರ್ಥ. ಈ ಒಂದು ನಿರ್ವಚನ ನಮಗೆ ಆ ವಾವೃಧೆ ಇತ್ಯಾದಿ ಶಬ್ದಗಳಿಂದ ತಿಳಿದು ಬರ್ತದೆ. ಹಿಂದೆನೂ ಅವನಿಗೆ ಇಂಥ ಗುಣಗಳು, ಇಂಥ ಮಹಿಮಾ ಎಲ್ಲ ಇದ್ದೇ ಇತ್ತು. ಈಗಲೂ ಅದನ್ನು ಮತ್ತೆ ವ್ಯಕ್ತ ಮಾಡಿದ ಅಷ್ಟೇ, ಹೆಚ್ಚಿನದೇನೂ ಅಲ್ಲಿ ಆಗಿದ್ದಿಲ್ಲ. ಕಿಂಚ ನದಂಬೋ ಓದತೀನಾಂ, ನದಂಬ ಓದತೀನಾಂ ನದಂಬ್ಯೋ ಯುವತೀನಾಂ ಅಂತ ಒಂದೆರಡು ಮಂತ್ರಗಳು ಹಿಂದೆ ಬಂದಿವೆ, ಅದನ್ನ ನಾವು ನೋಡಿದ್ದೇವೆ. ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವಂತಹ ಅರ್ಥ ಏನು, ಆ ಮಂತ್ರಗಳು ಎಲ್ಲೆಲ್ಲಿಂದ ಬಂದಿವೆ ಅದನ್ನೊಂದು ಬಾರಿ ನಾವೀಗ ಗಮನಿಸಬೇಕು. ಇಲ್ಲಿಯವರೆಗೆ 10ನೇ ಮಂಡಲದಲ್ಲಿ ಬಂದಿರುವಂತಹ 10ನೇ ಮಂಡಲದ 120ನೇ ಸೂಕ್ತ ಮತ್ತೆ 54ನೇ ಸೂಕ್ತದಿಂದ ಕೆಲವು ಮಂತ್ರಗಳನ್ನ ತೆಗೆದುಕೊಂಡು 8ನೇ ಮಂಡಲದ 69ನೇ ಸೂಕ್ತದ 2ನೇ ಮಂತ್ರದ ಅಂದ್ರೆ ನದಂಬೋ ಓದತೀನಾಂ ನದಂಯೋ ಯುವತೀನಾಂ ಪತಿಂಬೋ ಅಜ್ಞಾನಾಂ ಧೇನೂನಾಂ ವಿಶುದ್ಧಸಿ ಅನ್ನುವುದರ ಜೊತೆ ಜೋಡಿಸಿಕೊಂಡು, ಒಟ್ಟಾರೆ ಹೇಳುವುದಾದರೆ ಸಂಕ್ಷಿಪ್ತವಾಗಿ 10ನೇ ಮಂಡಲದ ಕೆಲವು ಮಂತ್ರಗಳು ಮತ್ತೆ 8ನೇ ಮಂಡಲದ ಕೆಲವು ಮಂತ್ರಗಳನ್ನೆಲ್ಲ ಜೋಡಿಸಿಕೊಂಡು ನಾವು ಈ ಬೃಹತಿ ಮಂತ್ರಗಳು ಏನು ಸಂಪಾದಿತ ಆಗಿದ್ದವು ಅದನ್ನು ನೋಡಿದ್ದೆವು. ಈಗ ನಾವು ನೋಡಬೇಕಾದದ್ದು 6ನೇ ಮಂಡಲದ್ದು, ಋಗ್ವೇದದ 6ನೇ ಮಂಡಲದ 30ನೇ ಸೂಕ್ತ ಇದು ಈಗ ನಾವು ನೋಡುವಂಥದ್ದು. ಮತ್ತೆ ನದಂಬ ಓದತೀನಾಂ ನದಯೋ ಯುವತೀನಾಂ ಅನ್ನುವುದೆಲ್ಲ ಏನಿದೆಯಲ್ಲ ಅದು ಹಿಂದಿನಂತೆ 8ನೇ ಮಂಡಲದ್ದೇ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಈ 6ನೇ ಮಂಡಲದಲ್ಲಿ ಬರುವಂತಹ ಈ ಮಂತ್ರಗಳಿಗೆ ಇಂದ್ರನೇ ದೇವತಾ, ಮತ್ತೆ ಬಾರ್ಹಸ್ಪತ್ಯ ಭರದ್ವಾಜ ಇದಕ್ಕೆ ಋಷಿ ಅಂತ ವರ್ಣನೆ ಮಾಡ್ತಾರೆ. ಬಾರ್ಹಸ್ಪತ್ಯ ಭರದ್ವಾಜ ಅಂತಂದ್ರೆ ಬೃಹಸ್ಪತಿಯ ಮಗನಾದಂತಹ ಭರದ್ವಾಜ ಅಂತ ಅರ್ಥ. ಬೃಹಸ್ಪತಿಗೆ ತನ್ನ ಪತ್ನಿಯಾದಂತಹ ತಾರಾದೇವಿಯಲ್ಲಿ ಹುಟ್ಟಿದವನಲ್ಲ ಅವನು, ಬೃಹಸ್ಪತಿಯ ತಮ್ಮನಾದ ಉಚಥನ ಪತ್ನಿ ಮಮತಾ ಅಂತ ಅವಳಲ್ಲಿ ಹುಟ್ಟಿದಂತಹ ಭರದ್ವಾಜ ಋಷಿಯೇ ಈತ ಆಗಿದ್ದಿರಬೇಕು. ಪುರಾಣದಲ್ಲಿ ಆ ಕಥೆ ಇದೆ, ಅದು ಆಗಿರಬಹುದು. ಅಥವಾ ಬೇರೆ ಯಾವುದಾದ್ರೂ ಭರದ್ವಾಜ ಋಷಿ, ಅವನು ತಂದೆನೂ ಕೂಡ ಬೃಹಸ್ಪತಿಯನ್ನು ಹೆಸರಿನವನು, ಅದಾಗಿದ್ರೂ ಆಶ್ಚರ್ಯ ಏನಿಲ್ಲ. ಪುರಾಣದಲ್ಲಿ ಅಂತಹ ಅನೇಕ ಸಂಗತಿಗಳು ಇರ್ತವೆ. ಆದರೂ ಬೃಹಸ್ಪತಿಗೆ ಆತನ ತಮ್ಮನ ಪತ್ನಿಯಲ್ಲೇ ಹುಟ್ಟಿದ ಮಗ ಭರದ್ವಾಜ ಅಂತ ಒಂದು ಕಥೆ ಪ್ರಸಿದ್ಧವಾಗಿದೆ. ಅವನು ವೇದದ್ರಷ್ಟಾರನಾದಂಥ ಋಷಿಯೇ. ಅವನ ದರ್ಶನಕ್ಕೆ ವಿಷಯ ಆದಂಥ ಮಂತ್ರ ಇದಾಗಿರಬಹುದು. ನಾವೀಗ ಗಮನಿಸಬೇಕಾದದ್ದು ಋಗ್ವೇದದ 6ನೇ ಮಂಡಲದ 30ನೇ ಸೂಕ್ತ ಮತ್ತು ಋಗ್ವೇದದ 8ನೇ ಮಂಡಲದ 69ನೇ ಸೂಕ್ತದ 2ನೇ ಮಂತ್ರ. ಇದಿಷ್ಟನ್ನ ನಾವೀಗ ನೋಡೋರಿದ್ದೇವೆ. ಇದು ಕೂಡ 5 ಮಂತ್ರಗಳನ್ನು ಒಳಗೊಂಡಂತಹ ಪಂಚಋಕ್ ಅವುಗಳನ್ನು ಒಳಗೊಂಡಂತಹ ಒಂದು ಸೂಕ್ತ ಇದು. ಅದಕ್ಕೆ ಹೇಗೆ ಅನ್ವಯ ಅರ್ಥ ಮಾಡಬೇಕು? ಇದರ ಪ್ರತಿಂಬೋ ಅಜ್ಞಾನಾಂ ನದಂಬ ಓದತೀನಾಂ ನದಯೋ ಯುವತೀನಾಂ ಅನ್ನುವುದಕ್ಕೆ
ಹೇಗೆ ವ್ಯಾಖ್ಯಾನ ಮಾಡಬೇಕು ಅನ್ನೋದನ್ನ ತತ್ವಸಾರ ವ್ಯಾಖ್ಯಾನಕಾರರು ತೋರಿಸಿಲ್ಲ. ನಾವದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನನ್ನ ಭಾವಾರ್ಥ, ಆ ಭಾವಾರ್ಥಕ್ಕೆ ಮೂಲವಾದಂತಹ ಅನ್ವಯಾರ್ಥ ಏನಿದೆ, ಭಗವಂತ ತನ್ನ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಂಥ ಸಾಧಕನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಆ ಸಾಧಕನಿಗೂ ಅನೇಕ ಶತ್ರುಗಳಿರ್ತಾರೆ, ದುಷ್ಟಶಕ್ತಿಗಳಿರ್ತಾರೆ. ಅವರನ್ನೆಲ್ಲ ಆತ ಗಮನಿಸಬೇಕಾಗ್ತದೆ. ಅದಕ್ಕಾಗಿ ಮತ್ತೆ ಬೆಳೆದು ನಿಲ್ಲುತ್ತಾನೆ ಆತ. ವಾವೃಧೆ ಅಂತಿದೆ, ನಿಲ್ಲುತ್ತಾನೆ, ಇದು ನಿಂತಿದ್ದ ಹಿಂದೆ ಅಂತ ಅಷ್ಟೇ ಅರ್ಥ ಅಲ್ಲ, ಈಗೂ ನಿಲ್ಲುತ್ತಾನೆ, ಮುಂದೂ ನಿಲ್ತಾನೆ ಅಂತ ಅರ್ಥ. ನಾವು ಅದನ್ನ ಹಿಂದೆ ನೋಡಿದ್ದೇವೆ. ಭಗವಂತನ ಕುರಿತಾಗಿ ನಾವು ಯಾವುದೇ ಕ್ರಿಯಾಪದ ಪ್ರಯೋಗ ಮಾಡಿದ್ರು, ಭೂತಕಾಲದ ಕ್ರಿಯಾಪದ, ವರ್ತಮಾನ ಕಾಲದ ಕ್ರಿಯಾಪದ, ಭವಿಷ್ಯತ್ ಕಾಲದ ಕ್ರಿಯಾಪದ ಯಾವುದನ್ನೇ ಪ್ರಯೋಗ ಮಾಡಿದ್ರು, ಅದೆಲ್ಲವೂ ಆತನ ನಿತ್ಯವಾದ ಮಹಿಮಾವನ್ನೇ, ತ್ರಿಕಾಲಾತೀತವಾದ ಮಹಿಮಾವನ್ನೇ ಹೇಳ್ತವೆ. ಬೇರೆಯವರಿಗೆ ಸಂಬಂಧಪಟ್ಟದ್ದಾದ್ರೆ ಅದು ಆಯಾ ಕಾಲಕ್ಕೆ ಸೀಮಿತ ಆಗಬಹುದು. ಅಭೂತ್ ಭವಿಷ್ಯತ್ ಭವತ್ಯೇವ ಮಾಧ್ಯ ಪದಾನಿತು ನಿತ್ಯ ಭಾವಾಭಿಧಾಯಿನಿ ಯತ್ರ ವಾಚ್ಯ ಹರೇರ್ ಗುಣ ಅಂತ ಬೃಹತ್ ಭಾಷ್ಯ. ಅದರಿಂದ ವಾವೃಧೆ ಅಂತ ಲಿಟ್ಲಕಾರ ಬಂದರೂ ಕೂಡ ಯಾವತ್ತೂ ಭಗವಂತನ ಶಾಸ್ತ್ರಗಳನ್ನು, ಅಧ್ಯಾತ್ಮದ ಮಾರ್ಗದಲ್ಲಿರುವಂಥವರು, ಶಾಸ್ತ್ರ ಮಾರ್ಗದಲ್ಲಿರುವಂಥವರು, ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಹೊರಟಂಥ ವ್ಯಕ್ತಿಗಳಿಗೆ ಬರುವ ವಿಘ್ನಗಳನ್ನು, ಯಾವ ದುಷ್ಟಶಕ್ತಿಗಳು ಅದಕ್ಕೆ ವಿಘ್ನಗಳನ್ನು ತರ್ತವೆ, ಆ ದುಷ್ಟಶಕ್ತಿಗಳನ್ನು ದಮನ ಮಾಡಲಿಕ್ಕಾಗಿ ಭಗವಂತ ಯಾವತ್ತೂ ಬೆಳೆದ ನಿಲ್ಲುತ್ತಾನೆ. ಆ ಭಗವಂತ ಸಾಧಾರಣ ಅಂತ ನಾವು ಭಾವಿಸಬಾರದು. ಜರಾಮರಣ ರಹಿತ ಅವನು. ಎಂಥದೇ ದುಷ್ಟಶಕ್ತಿ ಬಂದರೂ ಕೂಡ ಅದೆಲ್ಲವೂ ಯಾವುದೋ ಒಂದು ಕಾಲದಲ್ಲಿ ಹುಟ್ಟಿದ್ದು ಮತ್ತೆ ಯಾವುದೋ ಒಂದು ಕಾಲದಲ್ಲಿ ನಾಶ ಹೊಂದಬೇಕಾದಂತ. ಅಂಥ ಆ ಭಗವಂತ ತನ್ನ ಭಕ್ತರಿಗಾಗಿ ಎಲ್ಲಾ ಸಂಪತ್ತನ್ನು ಕೂಡ ಪೂರೈಸ್ತಾನೆ. ವಸೂನಿ ಅಂತಿದೆ ಮೂಲ ಶ್ಲೋಕದಲ್ಲಿ. ಐಹಿಕ ಸಂಪತ್ತು ಬೇಕಾ, ಪಾರತ್ರಿಕ ಸಂಪತ್ತು ಬೇಕಾ, ಕೊಡುವವನು ಅವನಿರುವಾಗ ಕಿತ್ಕೊಳ್ಳಿಕ್ಕೆ ಮತ್ತೆ ಯಾರಿದ್ದಾರೆ? ನಾವಿದನ್ನು ತಿಳ್ಕೊಳ್ಬೇಕು. ಕೊಡುವವನು ಏಕಃ ಅಂತಲ್ಲಿ ಅಭಿಪ್ರಾಯ ಇದೆ. ಪ್ರಭವತೀತಿ ಪ್ರಭವ. ಪ್ರಭವ ಅಂದ್ರೇನು? ಪ್ರಭವತಿ. ಭವತಿ ಅಂದ್ರೆ ಇರುತ್ತಾನೆ, ಪ್ರಭವತಿ ಅಂದ್ರೆ ಪ್ರಕೃಷ್ಟನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಅದರಿಂದ ಪ್ರಭವತೀತಿ ಪ್ರಭವ ಅಂದ್ರೆ ಪ್ರಕೃಷ್ಟನಾಗಿದ್ದಾನೆ ಅಂತ ಅರ್ಥ. ಪ್ರಕೃಷ್ಟನಾಗಿರುವುದು ಅಂದ್ರೆ ಏನು? ಅವನು ಬೆಳೆಯುವುದು ಅಂದ್ರು ಯಾವತ್ತೂ ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿಯುಕ್ತಿ, ಯಾವತ್ತೂ ಅವನು ಬೆಳೆದೇ ಇದ್ದಾನೆ. ಅವನು ಸಣ್ಣವನಾಗಿರುವುದು ಯಾವಾಗ, ಬೆಳೆದದ್ದು ಯಾವಾಗ, ಅದೇನೂ ಅವನಲ್ಲಿಲ್ಲ. ಅವನು ಅಣೋರಣೀಯಾನ್ ಮಹತೋ ಮಹೀಯಾನ್. ಯಾವತ್ತೂ ಭಕ್ತರ ರಕ್ಷಣೆಗಾಗಿ ಅವರ ಸಮೀಪದಲ್ಲಿ ಆತ ಇದ್ದೇ ಇರ್ತಾನೆ. ವವೃದ್ಧಿ ಅಂತ ಹೇಳುವುದು ಅಂಥ ಒಂದು ಬೃಹದ್ ರೂಪವನ್ನು, ನಮ್ಮೆಲ್ಲರ ಶಕ್ತಿಯನ್ನು ಮೀರಿಸಿದಂತಹ ಬೃಹದ್ ರೂಪವನ್ನು ಅವನು ತಾಳಿ ಸಾಧಕನ ಶತ್ರುಗಳು, ಸಾಧಕನ ಸಾಧನೆಗೆ ಭಂಗ ತರುವಂತಹ ಯಾವುದೇ ಶತ್ರುಗಳಿದ್ರೆ ಅವರನ್ನು ಹಿಮ್ಮೆಟ್ಟಿಸಿ ಅವರಿಗಿಂತ ಇವನು ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು, ಭಗವಂತನ ಶಕ್ತಿಯ ಮುಂದೆ ಬೇರೆ ಯಾವ ಶಕ್ತಿಗಳು ನಿಲ್ಲಕ್ಕೆ ಸಾಧ್ಯ? ಸಾಧಕನಿಗೇನು ವಿಘ್ನಗಳನ್ನು ತರಲಿಕ್ಕೆ ಸಾಧ್ಯ ಅವರು? ಆದ್ದರಿಂದ ಅವನು ಆ ದುಷ್ಟರಾದ ಶಕ್ತಿಗಳ ಎಲ್ಲ ಇತಿಮಿತಿಗಳನ್ನು ಮೀರಿ ತಾನು ದೊಡ್ಡವನಾಗಿ ಬೆಳೆದು ನಿಂತಿದ್ದಾನೆ. ಹಿಂದೆ ಇವತ್ತು ನಿಲ್ತಾನೆ, ಮುಂದೂ ಸಾಧಕರ ಬೆಂಬಲಕ್ಕೆ ಅವನಿರ್ತಾನೆ. ಇದು ಆ ಪ್ರಭವತಿ ಅನ್ನೋದ್ರಿಂದ ಗೊತ್ತಾಗ್ತದೆ. ಮತ್ತೆ ಪ್ರಭವಂತಿ ಸರ್ವೇ ಕಾಮಾಹ ಅನೇನೈತಿ. ಎಲ್ಲಾ ಕಾಮನೆಗಳು ಕೂಡ ಈಡೇರುವುದು ಯಾರಿಂದ? ಅವರಿವರು ಬೇರೆಯವರು ಯಾರಾದ್ರೂ ಏನಾದರೂ ಕಾಮನೆಗಳನ್ನ ಅಲ್ಪ ಸ್ವಲ್ಪ ಕೊಟ್ಟಾರ. ಪ್ರಕರ್ಷೇಣ ಕೊಡುವವರು ಯಾರು? ಯಾವ ಭಗವಂತನ ಅನುಗ್ರಹದಿಂದ ಪ್ರಕರ್ಷೇಣ ನಮಗೆ ಕಾಮನೆಗಳು ಸಿಗ್ಲಿಕ್ಕೆ ಸಾಧ್ಯ ಅಂದ್ರೆ ಈ ಭಗವಂತನ ಅನುಗ್ರಹದಿಂದಲೇ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಅವನು ಏಕಃ ಅಂತ ಶಬ್ದದಿಂದಲೂ ಸೂಚಿತ ಆಗಿದ್ದಾನೆ. ಇದೆಷ್ಟು ಅದರ ಭಾವಾರ್ಥ. ಹಾಗಾದ್ರೆ ಅನ್ವಯಾರ್ಥ ಏನು? ಹೇ ದೇವ ಅಂತ ಅದನ್ನ ಸಂಬೋಧನವಾಗಿ ನಾವು ಇಟ್ಕೊಳ್ಳೋಣ. ಭಗವಂತನೇ ಅಂತ ಸಂಬೋಧನವಾಗಿ ಇಟ್ಕೊಳ್ಳಿಕ್ಕೆ ಕಾರಣ ಏನಂದ್ರೆ, ತತ್ವಸಾರ ವ್ಯಾಖ್ಯಾನದಲ್ಲಿ ಇಂದ್ರ ಭಗವಾನ್ ವಾವೃಧೆ, ಭಗವಂತನಾದ ಇಂದ್ರ ಬೆಳೆದು ನಿಂತಿದ್ದಾನೆ. ಇದೆಲ್ಲ ಪ್ರಥಮ ಪುರುಷ. ನಾನದನ್ನ ಉತ್ತಮ ಪುರುಷವಾಗಿ ಭಗವಂತನೇ ಅಂತ ಮೊದಲಿಟ್ಕೊಂಡು ನಿನ್ನದೇ ಆದ ಇಂದ್ರ ರೂಪ, ಸರ್ವಶಕ್ತವಾದ ರೂಪ ಅದು ಬೆಳೆದು ನಿಂತಿತು ಅಂತ ಮಾಡ್ಕೊಳ್ತೇನೆ. ಹಾಗೆ ಮಾಡ್ಕೊಳ್ಳಿಕ್ಕೆ ಏನ್ ಕಾರಣ ಅಂದ್ರೆ, ಹೇ ದೇವ ಅಂತ ಮಾಡ್ಕೊಳ್ಳಿಕ್ಕೆ ಏನ್ ಕಾರಣ? ಮುಂದೆ ವಹ ಓದತೀನಾಂ ಅಂತ ಪಾಠ ಇದೆ. ವಹ ಓದತೀನಾಂ ಯೋ ಯುವತೀನಾಂ ನದಂ ನದಂ ಅಂತ.
ವಹ ಓದತೀನಾಂ ಯೋ ಯುವತೀನಾಂ ನದಂ ನದಂ ಅನ್ನೋದನ್ನ ಭೂಯೇದ್ವಾವೃಧೆ ವೀರ್ಯಾಯ ಏಕೋ ಅಜುರಿಯೋ ದಯತೆ ವಸೂನಿ ಅನ್ನುವಂಥ ಈ ಒಂದು ಮಂತ್ರದ ಜೊತೆಗೆ ನಾವು ಹೊಂದಿಸ್ಕೋಬೇಕಲ್ಲ. ಹಾಗೆ ಏಕಾನ್ವಯ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ವಹ ಅಂದ್ರೆ ನಿನ್ನ ಭಗವಂತನೇ, ನೀನು ನಿನ್ನ ಅನೇಕ ರೂಪಗಳಿಂದ ವೇದಾದಿಗಳನ್ನು ನಮಗೆ ಕೊಟ್ಟಿದ್ದೆ, ಮಹಾಭಾರತಾದಿಗಳನ್ನು ರಚಿಸಿದ್ದೆ. ಆ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ತನ್ನ ಸನ್ಮಾರ್ಗದಲ್ಲಿ ತಾನಿರುವಂತಹ ಸಾಧಕನಿಗೆ ಏನಾದರೂ ವಿಘ್ನಗಳು ಬಂದರೆ ಆ ಸಾಧಕನ ವಿಘ್ನಗಳನ್ನು ಪರಿಹರಿಸಲಿಕ್ಕಾಗಿ ನಿನ್ನದೇ ಆದಂತಹ ಸರ್ವಶಕ್ತವಾದ ರೂಪವು ತವ ಇಂದ್ರರೂಪಂ ಅಂದ್ರೆ ಸರ್ವಶಕ್ತವಾದಂತಹ ರೂಪ, ಇದೀ ಪರಮೇಶ್ವರಿ ಅಂತ ಧಾತು. ಆ ಒಂದು ರೂಪ ವೀರ್ಯಾಯ ಅಂದ್ರೆ ದುಷ್ಟಶಕ್ತಿ ನಿಗ್ರಹಾಯ ಭೂಯ ವಾವೃಧೆ ಯತ್ ಧ್ರುವಂ ವಾವೃಧೆ, ನಿಶ್ಚಯವಾಗಿ ಆ ಭಗವಂತನ ರೂಪ ಸಾಧಕನ ವಿಘ್ನಗಳನ್ನ, ಸಾಧಕನಿಗೆ ತೊಡರುಗಾಲು ಹಾಕುವಂತ ದುಷ್ಟರನ್ನ ದಮನಿಸಲಿಕ್ಕಾಗಿ ಭಗವಂತನ ರೂಪ ಬಂದೇ ಬರ್ತದೆ. ಹಿಂದೂ ಬಂದಿತ್ತು, ಇಂದೂ ಬಂದಿದೆ, ಮುಂದೂ ಬರ್ತದೆ. ಅಪಿಚ ಅಜುರಿಯ, ಅಜುರಿಯ ಅಂದ್ರೆ ಜರಾಮರಣ ರಹಿತ ಅಂತ ಅದಕ್ಕರ್ಥ. ಅಜುರಿಯ ಅನ್ನೋದಕ್ಕೆ ತತ್ವಸಾರ ವ್ಯಾಖ್ಯಾನದಲ್ಲೂ ಕೂಡ ಅರ್ಥ ಬರೆದಿದ್ದಾರೆ. ಜಿಲು ವಯೋಹಾನ ಒಂದು ಧಾತು, ಅದಕ್ಕೆ ಯ ಅಂತ ಒಂದು ಪ್ರತ್ಯಯ ಬಂದು ಅಜುರಿಯ ಕದಾಪ್ಯಯಂ ನ ಜೀರ್ಯತೆ, ಹೀಗೆ ಯಾವ ಕಾಲಕ್ಕೂ ಕೂಡ ಅವನು ನಾಶ ಹೊಂದುವಂಥವನಲ್ಲ ಅನ್ನುವ ಅರ್ಥ ಗೊತ್ತಾಗ್ತದೆ. ಇದೇ ಅಜುರಿ ಅನ್ನೋ ಶಬ್ದಕ್ಕೆ ಜರಯಿತು ಅಶಕ್ಯ, ಯಾರನ್ನ ನಾವು ನಿಂದಿಸುವುದು, ಅವನನ್ನು ಸೋಲಿಸುವುದೇ ಸಾಧ್ಯವಿಲ್ಲವೋ ಅಂತ ಒಂದು ಅರ್ಥವನ್ನು ಕೂಡ ಸಾಯಣಾಚಾರ್ಯರು ಬರೆದಿದ್ದಾರೆ. ಹೀಗೆ ಜರಾಮರಣ ರಹಿತ, ಯಾರನ್ನು ಹಿಮ್ಮೆಟ್ಟಿಸುವುದು ಸಾಧ್ಯವಿಲ್ಲವೋ ಅಂಥವನು ಅಜುರಿಯ, ಅವನು ಅಜುರಿಯ. ಸಹ ಏಕಃ, ಅವನೊಬ್ಬನೇ. ಯೋ ಯುವತೀನಾಂ ಶ್ರುತೀನಾಂ, ಹಿಂದೆ ವಹ ಓದತೀನಾಂ ಶ್ರುತೀನಾಂ ನದಂ ಅಂತ ಬಂದಿತ್ತು. ವಹ ಓದತೀನಾಂ ಶ್ರುತೀನಾಂ ನದಂ, ವಹ ಯೋ ಯುವತೀನಾಂ ಶ್ರುತೀನಾಂ ನದಂ ಅಂತ ಎರಡು ಸರಿ ಅಲ್ಲಿ ಬಂದಿದೆ. ಓದತಿ ಅಂತ ಹಿಂದೆ ಬಂದಿದ್ದಕ್ಕೆ ಏನರ್ಥ? ನಮ್ಮ ಹೃದಯವನ್ನ ತಂಪನ್ನಾಗಿ, ಹೃದಯಕ್ಕೆ ತಂಪೆರೆಯುವ, ನಮ್ಮ ಮನಮುಟ್ಟುವಂತಹ ಶಾಸ್ತ್ರಗಳು, ಮನಮುಟ್ಟುವ ಬೋಧನೆಗಳನ್ನು ಒಳಗೊಂಡಂತಹ ಶಾಸ್ತ್ರಗಳು. ಯೋ ಯುವತಿಯರು ಅಂದರೆ ನಿತ್ಯ ತರುಣಿಯರಾದ ದೇವತಾ ಸ್ತ್ರೀಯರಿಂದ ಅಭಿಮನ್ಯಮಾನವಾದಂತಹ ಶಾಸ್ತ್ರಗಳು, ನಿತ್ಯ ನೂತನವಾದ ಶಾಸ್ತ್ರಗಳು ಎಂದು ಆ ಶಾಸ್ತ್ರಗಳನ್ನು ಓದಿ ನಮಗೆ ಬೇಸರ ಬರುವುದು ಅಂತಿಲ್ಲ. ಅಂಥ ಯೋ ಯುವತಿಗಳಾದಂತಹ ಶಾಸ್ತ್ರಗಳು, ಅವುಗಳ ಪಾಠಕನಾದಂತಹ ಸಾಧಕನಿಗೆ ವಸೂನಿ, ಎಲ್ಲಾ ಥರದ ಸಂಪತ್ತುಗಳನ್ನು ಕೂಡ ದಯಪಾಲಿಸುವಂಥವನು ಕೂಡ ಇವನೇ ಆಗಿದ್ದಾನೆ. ಹೀಗೆ ಏಕಃ ಅಂತಿದೆ ಅಲ್ಲಿ. ಏಕ ಅನ್ನೋದಕ್ಕೆ ನಾವು ಒಬ್ಬನೇ ಅಂತ ಅರ್ಥ ಮಾಡಬಹುದು, ಅಥವಾ ಹಿಂದೆ ಗೀತಾ ಪ್ರಸ್ಥಾನದಲ್ಲಿ ಬಂದದ ಅರ್ಥ ನೋಡಿದ್ದೀವಿ. ಎ ಅಂದ್ರೆ ಒಬ್ಬನೇ ಅಂತ ಅರ್ಥ, ಕ ಅಂದ್ರೆ ಕರೋತಿ, ಎಲ್ಲವನ್ನೂ ಮಾಡುವವನು ಅವನೊಬ್ಬನೇ. ದಯಪಾಲಿಸಲಿಕ್ಕೆ ನಮಗೇನಾದ್ರೂ ಬೇಕು, ಭಕ್ತರಿಗೆ ಏನಾದ್ರೂ ಬೇಕಾದ್ರೆ ಅದನ್ನು ದಯಪಾಲಿಸಲಿಕ್ಕೆ ಭಗವಂತ ಇರುವಾಗ ಬೇರೆಯವರನ್ನು ಹಾಳು ಮಾಡಿದ್ರೇನು ಬಿಟ್ರೇನು, ಕೊಡ್ಲಿಕ್ಕೆ ಅವನಿದ್ದಾನೆ. ಬೇಡಿದರೆ ನೊಡೆಯನ ಬೇಡುವೆ. ಅವರಿವರನ್ನ ನಮ್ಮ ಸಾಧನೆಗೆ ಭಂಗ ತರುವಂಥವರನ್ನ, ದುಷ್ಟಶಕ್ತಿಗಳನ್ನ ನಾವು ಬೇಡಿ ಏನು ಉಪಯೋಗ? ಭಗವಂತನನ್ನು ಬೇಡಬೇಕು. ಅದಕ್ಕಾಗಿ ಅವನನ್ನು ಏಕಃ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಹೀಗೆ ಆ ಪ್ರಭವ ಅನ್ನುವ ಶಬ್ದಕ್ಕೆ ಭಕ್ತರ ವಿಘ್ನಗಳನ್ನು ನಾಶಪಡಿಸಲಿಕ್ಕಾಗಿ ಬೆಳೆದು ನಿಲ್ಲುವಂಥವನು, ಮತ್ತೆ ಯಾವ ಎಲ್ಲ ಸಂಪತ್ತುಗಳು ಕೂಡ ಇವನ ಅನುಗ್ರಹದಿಂದಲೇ ಭಕ್ತರಿಗೆ ದೊರೆತವೋ ಆತ ಪ್ರಭವ ಅನ್ನುವಂಥ ಅರ್ಥ ನಮಗೆ ಸಿಗ್ತದೆ. ಪ್ರಭವ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಏನು ಹೇಳ್ತಾರೆ? ಗೋವಿಂದಾಚಾರ್ಯ ಹೇಳಿದ್ದಾರೆ, ಪ್ರಭವತಿ ಸರ್ವಮನೇನ, ಎಲ್ಲವೂ ಇವನಿಂದಲೇ ಆಗುವುದು. ಸ್ವಯಂ ಪ್ರಕೃಷ್ಟೋ ಭವತಿ, ತಾನೇ ಶ್ರೇಷ್ಠನಾಗಿದ್ದಾನೆ. ಜೀವಾಶ್ಚ ಅನೇನ ಪ್ರಕೃಷ್ಟಾಹ ಭವಂತಿ, ಜೀವರು ಕೂಡ ಶ್ರೇಷ್ಠರಾಗುವುದು ಇವನ ಮೂಲಕವೇ. ಪ್ರಕೃಷ್ಟಶ್ಚ ಅಸ್ಯ ಭಾವಾಹ, ಎಲ್ಲ ಅವತಾರಗಳು, ಭವ ಅಂದ್ರೆ ಅವತಾರ ಅಂತ ಅರ್ಥ, ಭಾವ ಅಲ್ಲ. ಅಸ್ಯ ಭಾವಾಹ ಪ್ರಕೃಷ್ಟಾಹ, ಇವನ ಎಲ್ಲ ಅವತಾರಗಳು ಕೂಡ ಶ್ರೇಷ್ಠವಾದ ಅವತಾರಗಳೇ. ಮತ್ತೆ ಭವ ಅಂದ್ರೆ ಸರ್ವದಾ ವಿದ್ಯಮಾನ, ನಿತ್ಯ, ಅನಾದಿ ಅಂತ ಅರ್ಥ. ಪ್ರ ಅಂದ್ರೆ ಪ್ರಕೃಷ್ಟ, ಪ್ರಕೃಷ್ಟಶ್ಚ ಭವಶ್ಚ ಭವಃ ಪ್ರಭವಃ ಅಂತ ಹೀಗೆ ಕೂಡ ಅವನನ್ನ ನಾವು ಉಪಾಸಿಸಬಹುದು. ಪ್ರಭವ ಅಂದ್ರೆ
ಸರ್ವಂ ಪ್ರಭವತಿ ಉತ್ಪದ್ಯತೆ ಪ್ರಭವಃ ಸರ್ವಭಾವಾನಾಂ ಸತಾಮಿತಿ ವಿನಿಶ್ಚಯ. ಮಾಂಡುಕ ಉಪನಿಷತ್ನಲ್ಲಿ ಬರುವಂತಹ ಒಂದು ಅಭಿಪ್ರಾಯ. ಪ್ರಭವ ಸರ್ವಭಾವಾನಾಂ ವಿಷ್ಣುರೇವ ನ ಸಂಶಯ. ಎಲ್ಲಾ ವಸ್ತುಗಳಿಗೂ ಕೂಡ ಮೂಲ ಕಾರಣ ಯಾರು? ಹರಿವಂಶದ ಮಾತದು. ಅದನ್ನು ಕೂಡ ಮಾಂಡುಕ ಉಪನಿಷತ್ತಿನ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ ಅಂತ ಪ್ರಭವ ಶಬ್ದದಿಂದ ಆ ಭಗವಂತನನ್ನ ವರ್ಣಿಸಿದ್ದಾರೆ. ಅಲ್ಲಿ ಪ್ರ ಅಂತ ಶಬ್ದ ಇದೆಯಲ್ಲ, ಆ ಪ್ರ ಅನ್ನೋ ಒಂದು ಶಬ್ದವೇ ಭಗವಂತನನ್ನು ಹೇಳ್ತದೆ. ಅದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅಕಯ ಪ್ರವಿ ಸಂಭೂಮ ಸಕಃ ವಿಷ್ಣುವಾಚಕಾಹ ಅಕಯ ಪ್ರ ವಿ ಸಂ ಇತ್ಯಾದಿ ಒಂದೊಂದು ಅಕ್ಷರವೂ ಭಗವಂತನನ್ನು ಹೇಳ್ತದೆ. ಆದ್ದರಿಂದ ಪ್ರಕೃಷ್ಟ ಆದ್ರಿಂದ ಅವನು ಪ್ರ. ಭವತೆ ಪ್ರಾಪ್ನೋತಿ ಸರ್ವಮಿತಿ ಭವಃ ಆಪ್ತಕಾಮಃ, ಎಲ್ಲವನ್ನೂ ಅವನು ಪಡ್ಕೊಂಡಿದ್ದಾನೆ. ತಾನು ಆಪ್ತಕಾಮನಾದ್ರಿಂದಲೇ ತನ್ನ ಭಕ್ತರಿಗೂ ಕೂಡ ಎಲ್ಲ ಕಾಮನೆಗಳನ್ನು ಅವನು ಕೊಡಬಲ್ಲಂಥವನು. ಪ್ರಭಾ ಅಂತಂದ್ರೆ ಬೆಳಕು ಅಂತ ಅರ್ಥ. ಪ್ರಕೃಷ್ಟವಾದ ಬೆಳಕು, ಸೂರ್ಯಚಂದ್ರರ ಬೆಳಕು. ಆ ಬೆಳಕನ್ನು ಕೂಡ ವ ಅಂದ್ರೆ ವರ್ತಯತಿ, ಸೂರ್ಯಚಂದ್ರರಲ್ಲಿದ್ದು ಆ ಬೆಳಕನ್ನ ಅವರಿಗೆ ಕೊಟ್ಟವನು ಕೂಡ ಇವನೇ ಆಗಿದ್ದಾನೆ. ಇದು ಆ ಪ್ರಭವ ಅನ್ನೋ ಶಬ್ದದಿಂದ ನಮಗೆ ಸಿಗುವಂತಹ ಅರ್ಥ. ಪ್ರಭವ ಅನ್ನೋ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಒಂದು ಅರ್ಥ ಹೇಳ್ತಾರೆ. ಪ್ರಕೃಷ್ಟ ಭವಃ ಶೋಭನಂ ಯಸ್ಮಾತ್ ಸಹ ಪ್ರಭವ ಅಂತೇಳಿ. ನಮಗೆಲ್ಲ ಗೊತ್ತಿದೆ, ಭವ ಅಂದ್ರೆ ಸಂಸಾರ, ಭವಸಾಗರ ಅಂತ ಕರಿತಿರ್ತೀವಿ. ಭಗವಂತನ ಅನುಗ್ರಹ ಹೊಂದಿದ್ರೆ ಈ ಭವಸಾಗರವೂ ಕೂಡ ನಮ್ಮ ಪಾಲಿಗೆ ಪ್ರಕೃಷ್ಟವೇ ಆಗ್ತದೆ. ಎಂದೂ ಅದು ನಮಗೆ ಬಾಧಕ ಆಗೋದಿಲ್ಲ. ನಾವು ಭವಸಾಗರವನ್ನ ಆನಂದವಾಗಿ ದಾಟಿ ಮುಂದೆ ಹೋಗಬಹುದು. ಪ್ರಭವ ಅಂದ್ರೆ ಶ್ರೇಷ್ಠವಾದ ಅವತಾರಗಳುಳ್ಳವನು, ಜನ್ಮವುಳ್ಳವನು, ಪ್ರಾಣಿಗಳ ಜನ್ಮಕ್ಕೆ ಕಾರಣನಾದವನು ಅಂತ ಅರ್ಥ ನಮಗೆ ಶಾಂಕರ ಭಾಷೆಯಲ್ಲಿ ಕಾಣಿಸ್ತದೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಪ್ರಕೃಷ್ಟವಾದ ಅವತಾರ ಇದ್ದವನು ಅಂದ್ರೆ ದೇವತೆಗಳು ಮೊದಲಾದವರಿಗಿಂತಲೂ ವಿಶಿಷ್ಟವಾದ ಅವತಾರ ಇದ್ದವನು. ಭೌತಿಕ ದೇಹದಿಂದ ಎಂದೂ ಅವತರಿಸದಂಥವನು. ಅವನು ಅವತಾರ ಮಾಡಿ ಬಂದಾಗಲೂ ಅವನಿಗೆ ಪಾಂಚಭೌತಿಕ ಶರೀರ ಇಲ್ಲ. ಅವನಿಗಿರುವಂಥದ್ದು ಈ ಅಭೌತಿಕವಾದಂಥ ದೇಹವೇ. ಇದು ಪರಾಶರ ಭಟ್ಟರು ಹೇಳುವಂತಹ ಅರ್ಥ. ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ವೇ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಗೀತಾದ 4ನೇ ಅಧ್ಯಾಯ 9ನೇ ಶ್ಲೋಕ. ಭಗವಂತನ ಜನ್ಮ ದಿವ್ಯವಾದದ್ದು, ನಮ್ಮಂತೆ ಪ್ರಾರಬ್ಧ ಕರ್ಮದಿಂದ ಪ್ರೇರಿತವಾದದ್ದಲ್ಲ. ನಮ್ಮಂತೆ ಆತನ ದೇಹ ಸತ್ವರದ ಸ್ತಮಗುಣಗಳಿಂದ ಕೂಡಿದ್ದಲ್ಲ ಅನ್ನೋದನ್ನು ಯಾವತ್ತೂ ಉಪಾಸಿಸಬೇಕು. ದೇವಾದಿ ಜನ್ಮ ವೈಜಾತ್ಯಾತ್ ಪ್ರಕೃಷ್ಟೋತ್ಪತ್ತಿ ಮತ್ವತಃ ಅವಿದ್ಯಾದೋಷ ವೈಧುರ್ಯ ಪ್ರಭವ ಪರಿಕೀರ್ತಿತ ಅಂತ ಪರಾಶರ ಭಟ್ಟರ ನಿರ್ವಚನ. ಎಲ್ಲ ದೇವತೆಗಳು ಮೊದಲಾದವರು ಜನ್ಮಕ್ಕಿಂತ ಇವನ ಜನ್ಮ ವಿಲಕ್ಷಣ. ಮತ್ತೆ ಅವಿದ್ಯಾದ ಸಂಪರ್ಕವು, ಅವಿದ್ಯಾ ಅಂದ್ರೆ ಅನಾದಿ ಕಾಲದ ಅವಿದ್ಯಾ, ಯಾವ ಸಂಪರ್ಕವೂ ಇಲ್ಲದೆ ಅದರಿಂದ ಪ್ರೇರಿತವಲ್ಲದ ಜನ್ಮ ಇತ್ತಂದು. ಆದ್ದರಿಂದ ಇವನನ್ನ ಪ್ರಭಾವ ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಸೂರ್ಯಚಂದ್ರರನ್ನು ಪ್ರಕೃಷ್ಟವಾದ ಪ್ರಭೆಗಳು, ಶ್ರೇಷ್ಠವಾದ ಬೆಳಕು ಈ ಜಗತ್ತಿನಲ್ಲಿ ಅಂದ್ರೆ ಸೂರ್ಯಚಂದ್ರರ ಬೆಳಕು, ಅದನ್ನು ಕೂಡ ಮುನ್ನಡೆಸುವಂಥವನು. ಶ್ರೇಷ್ಠವಾದ ಜನ್ಮ ನಮಗೆ ಬರೋದು ಯಾವಾಗ? ಜ್ಞಾನದಿಂದಲೇ ಬರೋದು. ಆ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು ಸತ್ಯಸಂಧರ ವ್ಯಾಖ್ಯಾನದ ಮೂಲಕ. ಶ್ರೇಷ್ಠವಾದ ಜನ್ಮ ನಮಗೆ ಯಾರಿಂದ ಬರ್ತದೋ ಆತನೇ ಪ್ರಭವ ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ಪ್ರಭವ ಎಂಬ ಶಬ್ದದಿಂದ ನಮಗೆ ಸಿಗುವಂಥ ಒಂದರ್ಥ. ನಮಗೆ ಈ ಬೃಹತಿ ಮಂತ್ರದ ಹಿನ್ನೆಲೆಯಲ್ಲಿ ಬೃಹತಿ ಛಂದಸ್ಸಿನಲ್ಲಿ ಬದ್ಧವಾದಂಥ ಒಂದು ಮಂತ್ರ ಇದು. ಅದರಲ್ಲಿ ಪ್ರಭವ ಅನ್ನುವ ಶಬ್ದದ ಅರ್ಥವನ್ನು ನೋಡಿದ್ದೀವಿ. ಬೃಹತಿ ಅಂದ್ರೂ ದೊಡ್ಡದು ಅಂತ ಅರ್ಥ. ಪ್ರಭವ ಅಂದ್ರೂ ದೊಡ್ಡವನು, ಶ್ರೇಷ್ಠವಾದಂಥ ಅವತಾರ, ಶ್ರೇಷ್ಠವಾದಂಥ ಸ್ವರೂಪ ಇದ್ದವನು, ನಮ್ಮೆಲ್ಲ ಕಾಮನೆಗಳನ್ನು ಈಡೇರಿಸುವವನು ಅಂತ ಅದಕ್ಕೆ ಅರ್ಥ.
ಹೀಗೆ ಆ ವೇದ ಮಂತ್ರದ ಹಿನ್ನೆಲೆಯಲ್ಲಿ ಅದನ್ನು ನೋಡಿದಾಗ, ಬೃಹತಿ ಛಂದಸ್ಸಿನಿಂದ ಬದ್ಧವಾದ ವೇದ ಮಂತ್ರದ ಹಿನ್ನೆಲೆಯಲ್ಲಿ ಅದನ್ನು ನೋಡಿದಾಗ ಅವನು ಏಕಾಂಗಿಯಾಗಿ ಎಲ್ಲರ ಕಾಮನೆಗಳನ್ನು ಈಡೇರಿಸಬಲ್ಲಂಥವನು, ಅವನೊಬ್ಬನೇ, ಬೇಡುವುದಿದ್ರೆ ಅವನನ್ನು ಬೇಡಬೇಕು, ಮತ್ತೆ ಅವನೇ ನಮ್ಮೆಲ್ಲರ ವಿಘ್ನಗಳನ್ನು ಪರಿಹರಿಸಲಿಕ್ಕಾಗಿ ಕೂಡ ಅವತರಿಸುವವನು ಅನ್ನುವಂಥ ಒಂದು ಅನುಸಂಧಾನ ಆ ಪ್ರಭವ ಅನ್ನೋ ಶಬ್ದದಲ್ಲಿ ಕಾಣುತ್ತದೆ. ಅದನ್ನು ನಾವು ಆ ವೇದ ಮಂತ್ರದ ಹಿನ್ನೆಲೆಯಲ್ಲಿ ಗಮನಿಸಿ ತಿಳ್ಕೊಳ್ಬೇಕು. ಅಲ್ಲಿಗೆ ಪ್ರಭವ ಅನ್ನುವ ಶಬ್ದದ ಒಂದು ವಿವರಣ, ಬೃಹತಿ ಛಂದಸ್ಸಿನಲ್ಲಿ ಬದ್ಧವಾದ ಆ ಮಂತ್ರದ ಸಂಕ್ಷಿಪ್ತ ರೂಪವಾದಂತಹ ಪ್ರಭವ ಶಬ್ದದ ವಿವರಣೆ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.